ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆ. ನಾನು ಮೇಘನಾ ಲೋಕೇಶ್. ತಾಲೂಕು ಕಸಬಾ ಹೋಬಳಿ ಹಾಸನ ಗ್ರಾಮದ ಟೌನ್ನಲ್ಲಿರುವ ಸರ್ವೆ ನಂಬರ್ 441ರ ಜಮೀನಿನಲ್ಲಿ ಕೊಳಚೆ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿ ಇಲಾಖೆಯವರಿಂದ ನಡೆಯುತ್ತಿರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಸೈಯದ್ ನದಿ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಜಾಗವು ಸರ್ಕಾರದ ದಿಶಾಂಕ ಆ್ಯಪ್ನಲ್ಲಿ ಪರಿಶೀಲಿಸಲಾಗಿದೆ. ಕೆರೆಯ ಜಾಗವಾಗಿದ್ದು ಹಾಸನ ನಗರದ ವಾರ್ಡ್ ನಂಬರ್ 16, 17, 18ರಲ್ಲಿ ಸಾರ್ವಜನಿಕರು ವಾಸವಾಗಿದ್ದು ಹಾಗೂ ಹಾಲಿ ಪವಿತ್ರ ಈದ್ಗಾ ಮೈದಾನದ ಮುಂಭಾಗದಲ್ಲಿದೆ. ಸರ್ಕಾರ ನಿಯಮದಂತೆ ಕೆರೆಯ ಜಾಗವು ಸರ್ಕಾರದ ಸ್ವತ್ತಾಗಿದ್ದು, ಕೆರೆಯ ಜಾಗದಲ್ಲಿ ಯಾವುದೇ ಇತರೆ ಕಾಮಗಾರಿಗಳಾಗಲಿ ಕಟ್ಟಡಗಳಾಗಲಿ ನೀಡಲು ಅವಕಾಶವಾಗಿರುವುದಿಲ್ಲ ಎಂದರು. ನಮಗೆ ತಿಳಿದು ಬಂದಿರುವಂತೆ ಕೆರೆಯ ಜಾಗದಲ್ಲಿ ಕರ್ನಾಟಕ ಕೊಳಚೆ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿಯಿಂದ ಕೊಳಚೆ ನೀರು ಸಂಸ್ಕರಣೆ ಕೇಂದ್ರ ಮಾಡುವ ಉದ್ದೇಶವಿದೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತದೆ ಎಂದು ದೂರಿದರು. ಈ ಜಾಗದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಮೀನಿನಲ್ಲಿ ಸರ್ಕಾರಿ ಶಾಲೆಯಾಗಲಿ, ಪಾರ್ಕ್ ಆಗಲಿ, ಆಸ್ಪತ್ರೆಯಾಗಲಿ ನಿರ್ಮಿಸಿದಲ್ಲಿ ನಮ್ಮ ಅಭ್ಯಂತರವಿರುವುದಿಲ್ಲ. ಆದರೆ ಇತರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗುವ ಕೊಳಚೆ ನೀರು ಸಂಸ್ಕರಣೆ ಕೇಂದ್ರ ತೆರೆಯಲು ಅವಕಾಶ ಕೊಡಬಾರದು ಎಂಬುದು ಎಲ್ಲಾ ಸಾರ್ವಜನಿಕರ ಅಭಿಪ್ರಾಯವಾಗಿದ್ದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿವಾಸಿಗಳಾದ ಇಸ್ಮಾಯಿಲ್, ಅಮಾನುಲ್ಲಾ, ಶರೀಫ್, ಆಸಿಫ್, ಶರೀದ್, ಶಾರುಖ್, ನಮೀದ್, ಅಲೀಂ ಇತರರು ಉಪಸ್ಥಿತರಿದ್ದರು. ಅಲ್ಲಮ್ಮ ನೋಡಮ್ಮ, ವೇಸ್ಟ್ ವಾಟರ್ನ ಎಲ್ಲಿ ಅಮ್ಮ ಸರ್ಕಾರಿ ಜಾಗ ಎಲ್ಲಿದೆಯಪ್ಪ ತೋರಿಸಿ ನೋಡಪ್ಪ. ಎಲ್ಲ ಕಡೆ ಹಿಂಗಂದ್ರೆ ನಮ್ಮದು ಹಾಗೆ ನಾವು ಟಾಯ್ಲೆಟ್ ಕಟ್ಕೊಳಕ್ಕೆ ಬಿಡ್ತೀವಿ ಬಿಡಪ್ಪ.